ರಾವಣನ ಸೋಲಿಗೆ ಕಾರಣ ಒಬ್ಬಳು ತಪಸ್ವಿ ನೀಡಿದ ಶಾಪವೇ? ಹೌದು. ಋಷಿ ಕುಶಧ್ವಜನ ಮಗಳಾಗಿ ಹುಟ್ಟಿದ ವೇದವತಿ ವಿಷ್ಣುವನ್ನೇ ತನ್ನ ಪತಿಯಾಗಿ ಪಡೆಯಬೇಕೆಂಬ ದೃಢ ಸಂಕಲ್ಪದಿಂದ ವರ್ಷಾನುಗಟ್ಟಲೆ ದಟ್ಟವಾದ ಕಾಡಿನಲ್ಲಿ ತಪಸ್ಸು ಕೈಗೊಳ್ಳುತ್ತಾಳೆ. ಒಂದು ದಿನ ಲಂಕಾಧಿಪತಿ ರಾವಣ ವೇದವತಿಯನ್ನು ಕಂಡು ಅವಳ ಸೌಂದರ್ಯಕ್ಕೆ ಮರುಳಾದನು. ರಾವಣ ವೇದವತಿಯನ್ನು ಪಡೆಯುವ ಇಚ್ಛೆಯಿಂದ ಅವಳ ಮನವೊಲಿಸಲು ಪ್ರಯತ್ನಿಸುತ್ತಾನೆ. ಆದರೆ ವೇದವತಿ ಸಾಕ್ಷಾತ್ ಭಗವಾನ್ ವಿಷ್ಣುವನ್ನೇ ಮದುವೆಯಾಗುವ ಇಚ್ಛೆಯಿಂದ ತಪಸ್ಸು ಕೈಗೊಂಡಿರುವ ಬಗ್ಗೆ ತಿಳಿಸಿ ಅವನ ಬೇಡಿಕೆಯನ್ನು ನಿರಾಕರಿಸುತ್ತಾಳೆ. ಇದರಿಂದ ಕೋಪಗೊಂಡ ರಾವಣ ಅವಳ ಕೂದಲನ್ನು ಹಿಡಿದು ಬಲವಂತವಾಗಿ ಅವಳನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಆಗ ವೇದವತಿ ತನ್ನ ಕೂದಲನ್ನೇ ಕತ್ತರಿಸಿಕೊಂಡು ರಾವಣನಿಗೆ ಶಾಪ ನೀಡುತ್ತಾಳೆ. ಅಷ್ಟೇ ಅಲ್ಲದೆ ಅವಳು ಪುನರ್ಜನ್ಮ ಪಡೆದು ಅವನ ವಿನಾಶಕ್ಕೆ ಕಾರಣವಾಗುವುದಾಗಿ ಶಪಥ ಮಾಡಿ ತನ್ನ ಪವಿತ್ರತೆಯನ್ನು ಕಾಪಾಡಿಕೊಳ್ಳಲು ಕೂಡಲೇ ಅಗ್ನಿ ಪ್ರವೇಶಿಸಿ ತನ್ನನ್ನು ತಾನೇ ಆಹುತಿ ನೀಡುತ್ತಾಳೆ. ವರ್ಷಗಳ ನಂತರ ಅವಳೇ ಭೂಜಾತೆ ಸೀತೆಯ ರೂಪದಲ್ಲಿ ಜನಕ ಮಹಾರಾಜನ ಮಗಳಾಗಿ ಬೆಳೆದು ಸಾಕ್ಷಾತ್ ವಿಷ್ಣುವಿನ ಅವತಾರವಾದ ಶ್ರೀರಾಮನ ಕೈ ಹಿಡಿಯುತ್ತಾಳೆ. ಹಾಗೂ ರಾವಣ ಸೀತಾಮಾತೆಯನ್ನು ಅಪಹರಿಸಿದಾಗ ಸ್ವತಃ ಶ್ರೀರಾಮನ ಕೈಯಲ್ಲಿ ಅವನ ವಿನಾಶವಾಯಿತು.